ನಾ ಸ್ನಾನಕ್ಕೆ ಹೋದಾಗಿದೆಲ್ಲ ಸರಿಗೆ ಇತ್ತಲ್ವಾ, ಹೆಂಗಾಗೋಯ್ತು? ಇವ್ರು ಬೇರೆ ಕೆಲ್ಸಕ್ಕೆ ಹೋಗಿದ್ದಾರೆ. ವಾಪಸ್ ಬಂದ್ ರೂಮ್ನ ಹಿಂಗ್ ನೋಡಿದ್ರೆ ನಾನೇ ಮಾಡಿದೆ ಅನ್ಕೊಂಡ್ಬಿಡ್ತಾರೆ. ಎಲ್ಲ ಕ್ಲೀನ್ ಮಾಡ್ಬಿಡ್ತೀನಿ. ನಮ್ದೇ ಜಾಗ ಅಲ್ವಾ? ಮೇಡಮ್ ಬೇಗ ಬನ್ನಿ ಮೇಡಮ್, ಕೆಲಸದವರು ಡ್ಯೂಟಿ ರಿಪೋರ್ಟ್ ಮಾಡ್ಕೊಳ್ಳೋ ಟೈಮ್ ಆಯಿತು. ನಂಗೆ ಏನು ಕೆಲಸ ಕೊಡ್ಬೋದು? ಅದನ್ನ ಸೌಂದರ್ಯ ಮೇಡಮ್, ಸುಕನ್ಯಾ ಮೇಡಮ್ ನಿರ್ಧಾರ ಮಾಡ್ತಾರೆ. ಬನ್ನಿ ಬೇಗ ಹೋಗೋಣ. ಕಾಫಿ. ರಾತ್ರಿ ಸಾಹೇಬ್ರದ್ ಫೋನ್ ಬಂತು ಅಂತ ಹೋದವರು. ರಾತ್ರಿ ಎಲ್ಲ ಪತ್ತೇನೇ ಇಲ್ಲ. ಈಗ ಬಂದಿದ್ದೀರಾ? ಎಲ್ಲಿ ಹೋಗಿದ್ರಿ? ಕೆಲವು ಪ್ರಾರಬ್ಧ ಕರ್ಮಗಳಿರುತ್ತಲ್ಲ, ಅದನ್ನ ಕಳ್ಕೊಳ್ಳೇಬೇಕು. ಒಬ್ಬನ್ನ ಹಿಡಿಬೇಕಾಗಿತ್ತು, ಬೆಂಗಳೂರಿಗೆ ಹೋಗಿದ್ದೆ. ಯಾರನ್ನ? ಓ, ಅವನ ಒಬ್ಬ ಪೊರ್ಕಿ ಕಣೆ, ಕಳಸದಲ್ಲಿದ್ದ. ಇನ್ನೇನು ಹಿಡಿಬೇಕು ಅನ್ನುವಾಗ ಬೆಂಗಳೂರು ಬಸ್ ಹತ್ಬಿಟ್ಟ. ಅವನಿಗೆ ಹೋಗಿ ಬೆಂಗಳೂರಲ್ಲಿ ಹಿಡ್ಕೊಂಡು ಕರ್ಕೊಂಡು ಬಂದಿದ್ದಾಯ್ತು. ಹಂಗೆ ಬರ್ತಾ ದೀಪನ್ ನೋಡ್ಕೊಂಡು ಬರ್ಬೇಕಿತ್ತು. ಹೌದು ರೀ, ನೀವು ಬೆಂಗಳೂರಿಗೆ ಹೋಗ್ತೀರಾ ಅಂತ ಗೊತ್ತಿದ್ದಿದ್ರೆ ನಾನು ನಿಮ್ಮ ಜೊತೆ ಬರ್ತಿದ್ದೆ. ಅಲ್ಲಿ ಹೋಗಿ ದೀಪನ ಮಾತಾಡ್ಸ್ಕೊಂಡು ಬರ್ಬೋದಿತ್ತಲ್ವಾ? ಅಷ್ಟೊಂದು ಟೈಮ್ ನಮ್ಗೆ ಎಲ್ಲೇ ಇರುತ್ತೆ. ಅವನನ್ನ ಅರ್ಜೆಂಟಾಗಿ ಹಿಡ್ಕೊಂಡು ಬರಲೇಬೇಕಾಗಿತ್ತು. ಅವನಿಂದ ಮುಂದೆ ಏನೇನಾಗುತ್ತೋ. ಇದೇ ಬ್ಯಾಕ್ ಡೋರು. ಕೆಲಸದವರೆಲ್ಲ ಇದೇ ಬಾಗಿಲಿಂದ ಒಳಗಡೆ ಹೋಗೋದು. ಬನ್ನಿ. ಅಮ್ಮಣಿ, ಎಷ್ಟು ದೊಡ್ಡದಾಗಿದೆ ಮನೆ. ಒಳ್ಳೆ ಅವರ ಮನೆ ತರ ಇದೆ. ಇದನ್ನ ಕ್ಲೀನ್ ಮಾಡೋ ಅಷ್ಟಕ್ಕೆ ಎಲ್ಲ ಕೆಲಸದಲ್ಲೂ ಕೈಕಾಲು ಬಿದ್ದೋಗತ್ತೆ ಅಲ್ವಾ? ನೆಲ ನೋಡಿ, ಪಳ ಪಳ ಆಗಿದೆ. ಇದ್ರ ಮೇಲೆನೆ ಅನ್ನ ಸಾಂಬಾರ್ ಹಾಕೊಂಡು ಆರಾಮಾಗಿ ತಿನ್ಬಿಡ್ಬೋದು ಅಲ್ವಾ? ಒಂದ್ ನಿಮಿಷ ಇರಿ, ನಾನು ಬಂದೆ. ತೊಟ್ಟೆ ಬೆಳ್ಳಗಿದೆ, ಚೆನ್ನಾಗಿದೆ. ಬಂಗಾರದ ಸ್ಪೂನು. ಮಣ್ಣಿ ಈ ಡೈನಿಂಗ್ ಟೇಬಲ್ ಅಂತೂ ಊರೆಲ್ಲ ಕೂತ್ಕೊಂಡು ಆರಾಮಾಗಿ ತಿನ್ಬಿಡೋ ತರ ಇದೆ. ಮೇಡಮ್ ತಗೊಳ್ಳಿ, ನೀವು ನಿನ್ನೆಯಿಂದ ಏನು ತಿಂದಿಲ್ಲ. ಆ ಕಡೆ ಸ್ಟೋರ್ ರೂಮ್ ಇದೆ, ಹೋಗಿ ಬೇಗ ತಿನ್ಕೊಂಡು ಬೇಗ ಬನ್ನಿ. ಏಯ್, ಬೆಳಿಗ್ಗೆನೆ ಎದ್ದು ಕೆಲ್ಸದವ್ರ ತರ ಮನೆ ಕೆಲಸ ಮಾಡೋದ್ ಬಿಟ್ಟು ಈ ಮನೆ ಯಜಮಾನಿ ತರ ತಟ್ಟೆಗೆ ತಿಂಡಿ ಹಾಕೊಂಡು ತಿನ್ನೋದಕ್ಕೆ ಶುರು ಮಾಡಿದ್ಯಾ? ಕೊಡೆ ಇಲ್ಲಿ. ಜಾಜಿ, ಈ ಮನೆ ರೂಲ್ಸ್ ನಿನಗ್ ಗೊತ್ತಿಲ್ವಾ? ನಿನ್ಗೇನ್ ಕೆಲಸ ಮಾಡಕ್ ಬರುತ್ತೆ? ಗುಡಿಸ್ತೀನಿ, ಓಡಿಸ್ತೀನಿ, ಪಾತ್ರೆ ತೊಳಿತೀನಿ, ಬಟ್ಟೆ ಒಗಿತೀನಿ, ಟ್ರಾಕ್ಟರ್ ಬೇರೆ ಓಡಿಸ್ತೀನಿ. ಅದನ್ನೆಲ್ಲ ಬಿಡಿ, ಟ್ರೇಲರಿಂಗ್ ಸಕ್ಕದಾಗಿ ಮಾಡ್ತೀನಿ ಗೊತ್ತಾ? ನಿಮ್ದು ಯಾವ್ದಾದ್ರು ಹಳೆ ಬಟ್ಟೆ ಇದ್ರೆ ಕೊಟ್ಬಿಡಿ, ಡಿಸೈನ್ ಟಕ ಟಕ ಅಂತ ಹೊಲ್ಕೊಟ್ಬಿಡ್ತೀನಿ. ಎಷ್ಟು ಸೂಪರ್ ಆಗಿ ಕಾಣಿಸುತ್ತೆ ಗೊತ್ತಾ? ಆಮೇಲೆ ಡ್ರೆಸ್ಸಸ್ ಅದೆಲ್ಲ ಮಾಡ್ಕೊಡ್ತೀನಿ. ಮೊದ್ಲು ನಿನ್ ಬಾಯ್ ಹೊಲ್ಕೋ. ಜಾಸ್ತಿ ಮಾತಾಡ್ಬೇಡ. ಈ ಮನೆಯಲ್ಲಿ ಮಾತು ಕಡಿಮೆ, ಕೆಲಸ ಜಾಸ್ತಿ. ಹೋಗು, ಬಾವನ್ ರೂಮ್ ಕ್ಲೀನ್ ಮಾಡ್ಬಿಟ್ಟು ಬರೋಗು. ಅದೆಲ್ಲಿದೆ? ಹಾ, ಮೇಲ್ಗಡೆ ಹೋದ್ರೆ ಬಲ್ಗಡೆ ಮೊದಲನೇ ರೂಮು, ಹೊರ್ಕೆ ಅಲ್ಲಿದೆ. ಮೇಡಮ್, ಬಲ್ಗಡೆ ಇರೋದು ಚಿರಾಗ್ ಸರ್ ರೂಮ್ ಅಲ್ವಾ? ನಿಂದ ಎಷ್ಟು ಕೆಲಸ ಇದೆ ಅಷ್ಟು ಮಾತ್ರ ಮಾಡು.
ಹೋಗ್ತಾ ಇರು. ಅಬ್ಬಾ ಎಷ್ಟು ದೊಡ್ಡ ರೂಮಾ. ಸುಸ್ತಾಗೋಯ್ತು. ನಮ್ಮನೆಯಲ್ಲಿ ಅರ್ಧ ಗಂಟೆಲೆ ಎಲ್ಲ ಕ್ಲೀನ್ ಮಾಡಿ ಗುಡಿಸಿ ಒಡಿಸಿ ರಂಗೋಲಿನೂ ಹಾಕ್ಬಿಡ್ತಿದ್ದೆ. ಇಲ್ಲೇನ್ ಮಾಡ್ತಾ ಇದ್ದೀರಾ? ಅಬ್ಬಬ್ಬಾ, ಒಂದೊಂದ್ ರೂಮ್ ಎಷ್ಟು ದೊಡ್ಡದಾಗಿದೆ. ಹೆಂಗ್ ಕ್ಲೀನ್ ಮಾಡೋದು? ನನ್ ಸೊಂಟ ಬಿದೋಗಿದೆ. ನಿಮಗೆ ನನ್ನ ರೂಮಿಗೆ ಬರಕ್ಕೆ ಪರ್ಮಿಷನ್ ಕೊಟ್ಟಿದ್ಯಾರು? ಯಾಕೆ ಬಂದ್ರಿ? ಇದ್ ನಿಮ್ ರೂಮಾ? ನಿಜವಾಗ್ಲು ಇದ್ ನಿಮ್ ರೂಮ್ ಅಂತ ನಂಗೆ ಗೊತ್ತೇ ಇರ್ಲಿಲ್ಲ. ಮಾವನ್ ರೂಮ್ ಅನ್ಕೊಂಡು ಕ್ಲೀನ್ ಮಾಡಕ್ ಬಂದೆ. ನೋಡಿ ಅಲ್ಲಿ ನೋಡಿ. ಸಾರಿ. ಹೋಗ್ರಿ ಹೊರಗಡೆ, ಗೆಟ್ ಔಟ್. ಬಾಂಬು ಬ್ಲಾಸ್ಟ್ ಆಯ್ತು. ಇನ್ನೊಂದು ಕ್ಷಣ ಇಲ್ಲಿರ್ಬೇಡಿ. ಚಿರು ಚಿರು, ಏಯ್, ಪರ್ಮಿಷನ್ ಇಲ್ಲದೆ ನಮ್ ಚಿರು ರೂಮಿಗೆ ಬಂದಿದೀಯಾ? ಸೌಂದರ್ಯ ನಿನಗೆ ಹೇಳಿದ್ಲು ತಾನೇ ಅವನ್ ರೂಮ್ ಕಡೆ ತಿರುಗು ನೋಡ್ಬಾರ್ದು ಅಂತ? ನಿಜವಾಗ್ಲೂ ಇದಾವ ರೂಮ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ನೀವೇ ತಾನೇ ಹೇಳಿದ್ದು ಮೇಲ್ ಹೋಗಿ. ಮುಚ್ಚೆ ಬಾಯಿ. ಯಾರ ಹತ್ರ ನಾಟಕ ಆಡ್ತಿದೀಯಾ? ನನ್ನ ಹತ್ರ ನಾಟಕ ಆಡಕ್ ಬರ್ಬೇಡ ನೀನು. ಊರವರೆಲ್ಲ ಸೇರಿ ಕುತ್ತಿಗೆ ತಾಳಿ ಕಟ್ಸಿ ನಮ್ ಚಿರುನು ಸೌಂದರ್ಯನು ಬಕ್ರಾ ಮಾಡ್ದಾಗಲ್ಲ ನನ್ನನ್ ಬಕ್ರಾ ಮಾಡೋದು. ಮೊದ್ಲು ರೂಮಿಗೆ ಬರೋದು, ಆಮೇಲೆ ಕಿಸಿ ಕಿಸಿ ಅಂತ ನಗದು, ಆಮೇಲೆ ನಮ್ ಚಿರು ಮೈ ಮೇಲೆ ಬೀಳೋದು, ಆಮೇಲೆ ಸಂಸಾರನೇ ಮಾಡ್ಬಿಡೋದು. ಇದೇ ತಾನೇ ನಿನ್ ಪ್ಲಾನು? ಅಯ್ಯೋ, ನಿಜವಾಗ್ಲೂ ಇಲ್ಲ. ಏಯ್, ಸಾಕ್ ಸುಮ್ನೆ ಇರೆ. ಒಂದ್ ಮಾತ್ ನೆನ್ಪಿಟ್ಕೋ, ನಮ್ ಚಿರು ಟೇಸ್ಟೇ ಬೇರೆ. ನಿನ್ನಂತವಳ ಕಡೆ ಅವ್ನ್ ತಿರ್ಗು ಕೂಡ ನೋಡಲ್ಲ ಅಲ್ವಾ ಚಿರು? ನೋಡ್ ಚಿರು, ನಿಮ್ ಅದ್ಕೆ ಸೌಂದರ್ಯ ಮಾಡಿದ ಆತರದಿಂದ ಎಂತವಳನ್ನ ಮದ್ವೆ ಮಾಡ್ಕೊಳಂಗ್ ಆಯ್ತು ನೀನು. ನನ್ ಮಾತ್ ಕೇಳಿದಿದ್ರೆ ನಮ್ ಸಂಬಂಧಿಕರ ಹುಡುಗಿ ಆ ರೂಪಂಗಿಂತ ಚೆನ್ನಾಗಿದ್ಲು. ಆ ನವಿಲ್ ಹಿಂದೆ ಹೋಗಿ ಈ ಕೆಂಪು ಕಟ್ಕೊಂಬಂದಂಗ ಆಯ್ತು. ಅಪ್ಪಿ ತಪ್ಪಿ ಇವಳ ಜೊತೆ ರಸ್ತೆಯಲ್ಲಿ ನಡ್ಕೊಂಡು ಹೋಗ್ತಾ ಇದ್ರೆ ಸುಂದರವಾಗಿರೋ ತೇರಿಗೆ ದೃಷ್ಟಿಗೊಂಬೆ ಕಟ್ಟಿರೋ ತರ ಇರ್ತಾಳೆ ಇವಳು. ಅದ್ ಹೇಗ್ ಲೈಫ್ ಲಾಂಗ್ ಇವಳನ್ನ ಸಹಿಸ್ಕೋತೀಯೋ ಏನೋ. ಎಲ್ಲ ಆಗಿದ್ದು ನೀನ್ ಅದಕ್ಕೆ ಸೌಂದರ್ಯನಿಂದ. ಇಲ್ಲೆಲ್ಲೂ ಹೆಣ್ಣೆ ಸಿಗಲ್ಲ ಅನ್ನೋ ತರ ಅಷ್ಟು ದೂರ ಹೋಗಿ ಟೋಪಿ ಹಾಕಿಸ್ಕೊಂಡ್ ಬಂದ್ರಿ. ಚಿರು, ಈಗ್ಲೂ ಕಾಲ ಮಿಂಚಿಲ್ಲ, ನೀನ್ ಹೂ ಅನ್ನು. ಇವಳು ಡಿವೋರ್ಸ್ ಕೊಡ್ಸಿ ನಮ್ ಸಂಬಂಧಿಕರಲ್ಲಿ ಒಂದು ಒಳ್ಳೆ ಹುಡುಗಿದಾಳೆ, ಅವಳ ಜೊತೆ ನಿನಗ್ ಮದ್ವೆ ಮಾಡಿಸ್ತೀನಿ. ಚಿಕ್ಕಮ್ಮ, ಮೊದಲು ಇವ್ರನ್ನ ಇಲ್ಲಿಂದ ಕರ್ಕೊಂಡೋಗಿ ಪ್ಲೀಸ್. ಏಯ್, ಪರ್ಮಿಷನ್ ಇಲ್ಲದೆ ನನ್ ಚಿರು ರೂಮಿಗೆ ಬಂದಿದೀಯಾ? ನೀನ್ ಮಾಡಿರೋ ಕೆಲ್ಸಕ್ಕೆ ಎಂತ ಶಿಕ್ಷೆ ಕೊಡ್ತೀನಿ ಅಂತ ನೋಡ್ಬಾ. ಬಾರೆ ಬಾ. ಜಾಜಿ, ಮೇಡಮ್ ತಪ್ಪಾಯ್ತು ಮೇಡಮ್. ಜಾಜಿ, ಬೇಕು ಅಂತ ಮಾಡ್ಲಿಲ್ಲ ಮೇಡಮ್. ಜಾಜಿ, ಮೇಡಮ್ ಹೋಗಿ ಕೆಲ್ಸದವ್ರನ್ನೆಲ್ಲ ಕರ್ಕೊಂಡ್ ಬಾ. ಸರಿ ಮೇಡಮ್. ಮೇಡಮ್, ಪೊಲೀಸ್ ಅಪ್ಪನ ಮೇಲೆ ಆಣೆ, ಅದು ಚಿರು ಸರ್ ರೂಮ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಯಾರ ಹತ್ರ ನಾಟಕ ಆಡ್ತಿದೀಯಾ? ಚಿರು ರೂಮ್ಗೆ ಹೋಗಿ ಬಂದು ಮಾಡಿ ಅವನನ್ನ ಬುಟ್ಟಿಗೆ ಹಾಕೋಬೇಕು ಅನ್ನೋ ಪ್ಲಾನ್ ಮಾಡ್ತಿದ್ಯಾ? ಅದೆಲ್ಲ ಇಲ್ಲಿ ವರ್ಕೌಟ್ ಆಗಲ್ಲ. ಅಯ್ಯೋ, ಆತರ ಏನಿಲ್ಲ. ನೀವೇ ತಾನೇ ಹೇಳಿದ್ದು ಮೇಲ್ ಹೋಗ್ಬಿಟ್ಟು ಬಲಕ್ ಮೊದಲನೇ ರೂಮ್ ಅಂತ. ಸಾಕ್ ಮುಚ್ಚೆ ಬಾಯಿ.
ನಿನ್ನ ಕಣ್ಣು ಕಾಣಲ್ಲ, ಕಿವಿನೂ ಕೇಳ್ಸಲ್ವಾ? ನಾನ್ ಹೇಳಿದ್ದು ಮೇಲ್ಗಡೆ ಹೋಗಿ ಎದುರುಗಡೆ ರೂಮ್ ಅಂತ. ಹೌದಾ? ಮೇಡಮ್ ಎಲ್ಲರೂ ಬಂದರು. ನೀನ್ ನಿಮ್ಮ ಮನೇಲಿ ಏನ್ ಕೆಲಸ ಮಾಡ್ತೀಯಾ? ಬಟ್ಟೆ ಒಗೆಯೋದು, ನೀನು ಪಾತ್ರೆ ತೊಳೆಯೋದು, ಗಾರ್ಡನ್ ನೀರು ಹಾಕೋದು, ನೀನು ಗೋಡನ್ ಕ್ಲೀನಿಂಗ್ ಮ್ಯಾಮ್. ಕೇಳಿಸ್ಕೊಂಡ್ಯಾ? ಇವರೆಲ್ಲ ಏನೇನ್ ಕೆಲಸ ಮಾಡ್ತಾರೆ ಅಂತ ಯಾಕೆ ಕೇಳ್ದೆ ಅಂತ ನಿನಗೆ ಗೊತ್ತಾ? ಇಲ್ಲ. ನೀನ್ ಚಿರು ರೂಮ್ಗೆ ಹೋಗಿದ್ದಕ್ಕೆ ನಿನಗೆ 2 ಪನಿಷ್ಮೆಂಟ್. ಇವತ್ತೆಲ್ರಿಗೂ ರಜಾ ಕೊಟ್ಟಿದ್ದೀನಿ, ಎಲ್ಲ ಹೊರಡಿ ಹೋಗಿ. ಫಸ್ಟ್ ಪನಿಷ್ಮೆಂಟು, ಅವ್ರು ಮಾಡೋ ಕೆಲಸ ಎಲ್ಲ ನೀನು ಒಬ್ಳೇ ಮಾಡಬೇಕು. ಸೆಕೆಂಡ್ ಪನಿಷ್ಮೆಂಟು, ಇವತ್ತು ನಿನಗೆ 1 ಹೊತ್ತು ಉಪವಾಸ. ಉಪವಾಸನ? ಮೇಡಮ್ ಪ್ಲೀಸ್ ಮೇಡಮ್, ನೀವು ಎಷ್ಟು ಬೇಕಾದರೂ ಕೆಲಸ ಕೊಡಿ, ಆದರೆ ಉಪವಾಸ ಮಾತ್ರ ಬೇಡ. ಓ, ನನಗೆ ಇದು ಉತ್ತರ ಕೊಡ್ತೀಯ ನೀನು? ನಿಂಗೆ 1 ಹೊತ್ತು ಉಪವಾಸ ಅಂತ ಹೇಳಿದ್ದೆ ಅಲ್ಲ, ಇವತ್ತು ನೀನು ಇಡೀ ದಿನ ಉಪವಾಸ ಇರಬೇಕು. ಹೋಗು, ಹೋಗಿ ಕೆಲಸ ಶುರು ಮಾಡು. ಹೋಗಂದೆ. ಏನಾಯ್ತು ಮಗಳೇ? ಅವನಿಗೆ ನನ್ನ ಕಣ್ ಮುಂದೆನೆ ಮೈ ತುಂಬ ಬಾಸುಂಡೆ ಬಂದು ಚೆನ್ನಾಗಿ ಚರ್ಮ ಸುಲಿಬೇಕು, ಹಾಗೆ ಹೊಡಿಬೇಕು, ಅವನ್ ಕೊಬ್ಬಿಳಿಸ್ಬೇಕು. ಆಗುತ್ತಾ ಡ್ಯಾಡ್? ಏಯ್ ಬನ್ರ ಇಲ್ಲಿ, ಚಾರ್ಜ್ ಮಾಡ್ರಿ ಅವನಿಗೆ. ನನಗೂ ಬಟ್ಟೆಗೂ ಏನೋ ಒಂಥರ ನಂಟು. ಅಲ್ಲಿ ಬಟ್ಟೆ ಹೊಲಿತಿದ್ದೆ, ಇಲ್ಲಿ ಬಟ್ಟೆ ಒಗಿತಾ ಇದ್ದೀನಿ. ನೀನ್ ಫೋನ್ ಮಾಡಿ ಇಟ್ಟಾಗಿಂದ ಒಂದಾದ್ರೂ ಫೋನ್ ಮಾಡಿದಾಳ? ಅವಳು ಫೋನ್ ಮಾಡದೇ ಇದ್ರೆ ಏನಂತೆ, ನಾನೇ ಮಾಡ್ತೀನಿ. ಪೊಲೀಸಪ್ಪ, ಪೊಲೀಸಪ್ಪ ಹೆಂಗಿದ್ಯಾ? ನಿನ್ನೆಯಿಂದ ಈ ಮನೆಯಲ್ಲಿ ನಿನ್ ದನಿ ಕೇಳದೆ ಮನೆಯೆಲ್ಲ ಒಂಥರ ಬೇಕು ಅಂತ ಇದೆ ಅಮ್ಮ. ದೀಪು ಮಗಳೇ, ಹೇಗಿದ್ಯಮ್ಮ? ನನ್ಗೇನು ಸೂಪರ್ ಆಗಿದ್ದೀನಿ, ಮಹಾರಾಣಿ ತರ ಇದ್ದೀನಿ. ಏನಮ್ಮ ಮಹಾರಾಣಿ, ನಮ್ಗೆಲ್ಲ ಒಂದು ಫೋನ್ ಮಾಡ್ಬೇಕು ಅಂತ ಅನಿಸ್ಲಿಲ್ವಾ ನಿನ್ಗೆ? ಅಯ್ಯೋ, ನನ್ನ ಕೈಗೆ ಬಿಡುವೇ ಇಲ್ಲ. ಯಾಕಮ್ಮ ಅಷ್ಟೊಂದು ಕೆಲಸ ಅಲ್ಲಪ್ಪ? ಕೆಲ್ಸನಾ? ನಾನ್ ಯಾಕೆ ಮಾಡ್ಲಿ ಕೆಲ್ಸ? ಸೌಂದರ್ಯ ಅಕ್ಕ, ನೀ ಮನೆ ಸೊಸೆ ತಿಂದು ಉಂಡು ಆರಾಮಾಗಿರ್ಬೇಕು ಅಂತ ಹೇಳಿ ಬಾಟ್ಲಲ್ಲಿ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಎಲ್ಲ ಹಾಕೊಟ್ಬಿಟ್ಟಿದ್ದಾರೆ. ಅದಾದ್ಮೇಲೆ ನನ್ ಮುಖ ಪಳಪಳ ಅಂತ ಹೊಳಿಲಿ ಅಂತ ಮೋಸಂಬಿ ಜ್ಯೂಸ್ ಬೇರೆ ಕೊಟ್ಟಿದ್ದಾರೆ. ಒಂದ್ ಕೈಯಲ್ಲಿ ಗೋಡಂಬಿ ದ್ರಾಕ್ಷಿ, ಇನ್ನೊಂದ್ ಕೈಯಲ್ಲಿ ಜ್ಯೂಸು. ಕೈಗೂ ಬಾಯಿಗೂ ಬಿಡುವೇ ಇಲ್ಲ. ಎಲ್ಲರೂ ಚೆನ್ನಾಗಿ ಹೊಂದ್ಕೊಂಡಿದ್ದಾರಾ ನಿನ್ಗೆ? ಇನ್ಮೇಲಿಂದ ನೀನು ಈ ಮನೆಗೆ ಕೆಲಸದವಳು. ಮನೆಯವರ ಎಲ್ರು ನನ್ನ ತುಂಬಾ ಚೆನ್ನಾಗಿ ನೋಡ್ಕೋತಾರೆ. ನಮ್ಮ ಮನೆಯವರಂತೂ ಸೂಪರ್ ಆಗಿ ನೋಡ್ಕೋತಾರೆ. ಸೌಂದರ್ಯ ಅಕ್ಕಂತೂ ಕೇಳಲೇಬೇಡಿ, ಅಷ್ಟ್ ಸಖತ್ತಾಗಿ ನೋಡ್ಕೋತಾರೆ.
ಮಾವನು ನನ್ನ ಹತ್ರ ಚೆನ್ನಾಗಿ ಮಾತಾಡ್ಸ್ತಾರೆ. ನಮ್ ಚಿಕ್ಕತ್ತೆ ಅದೇ ಸುಖನೇ ಅವರು. ಅವ್ರನ್ನ ನಾನು ಎಷ್ಟು ಹಚ್ಕೊಂಡಿದ್ದಾರೆ ಗೊತ್ತಾ? ಕೆಲಸ ಮಾಡ್ದೆ ಏನೇ ಮಾಡ್ತಿದ್ಯಾ? ನನ್ನನ್ನೇ ಸುಮ್ಮನಿರು ಅಂತ ಹೇಳ್ತಿದೀಯಾ? ಎಷ್ಟು ಧೈರ್ಯ ನಿನ್ಗೆ? ಬಟ್ಟೆ ಹೋಗಿದೆ ಹರಟೆ ಹೊಡಿತಿದೀಯಾ? ದೀಪು, ನಿನ್ನನ್ನ ಈ ಮನೆಯಲ್ಲಿ ಇರಿಸ್ಕೊಂಡಿರೋದೇ ಹೆಚ್ಚು. ಜಾಸ್ತಿ ಹೊಡೆದ್ರೆ ಮನೆಯಿಂದ ಆಚೆ ಹಾಕ್ಬೇಕಾಗತ್ತೆ. ದೀಪ ಏನಾಯ್ತಮ್ಮ? ಯಾಕೇನು ಮಾತಾಡ್ತಿಲ್ಲ? ಅಯ್ಯೋ ಏನಾಯ್ತ್ರಿ? ದೀಪು ಯಾಕೆ ಕಿದ್ದಗಿದ್ದಾಗೆ ಕಟ್ ಮಾಡ್ಬಿಟ್ಲು? ಅದೆಲ್ಲ ಯಾಕೆ ಬೇಕು ಅವಳಿಗೆ? ಅಂಬುಜ, ಅವಳು ನಿನ್ನ ಹತ್ರ ಹೇಳಿದ್ಲಾ? ಸುಮ್ಮನೆ ಯಾಕೆ ಏನೇನೋ ಮಾತಾಡ್ತೀಯಾ? ನಾನೇನು ಸುಮ್ಮನೆ ಮಾತಾಡ್ತಾ ಇಲ್ಲ ಅಣ್ಣ. ನನ್ನ ಮಗಳು ಅಂತೀಯಲ್ಲ, ನಿನ್ನ ಮಗಳು ಬುದ್ಧಿ ಇಷ್ಟೇ ಅಂತ ಹೇಳ್ತಾ ಇದ್ದೀನಿ. ಅಕ್ಕನ ಕುತ್ತಿಗೆಗೆ ಬೀಳ್ಬೇಕಾಗಿರೋ ತಾಳಿ ನನ್ನ ಕುತ್ತಿಗೆಗೆ ಬಿತ್ತು. ಯೋಗ್ಯತೆ ಇಲ್ಲದೆ ಇದ್ರು ದೊಡ್ಡ ಮನೆ ಸೊಸೆ ಆದೆ ಅನ್ನೋ ಜಂಬ ಅವಳಿಗೆ. ಹಾಗೇನೂ ಇಲ್ಲ ಅಂಬುಜ, ಕೆಲ್ಸದಲ್ಲೇನೋ ಬ್ಯುಸಿ ಇದ್ದಾಳೆ ಅನ್ಸುತ್ತೆ. ಹೌದು, ಅವಳೇ ಹೇಳಿದ್ಲಲ್ಲ, ಕೈಗೂ ಬಾಯಿಗೂ ಪುರ್ಸತ್ತೇ ಇಲ್ಲ ಅಂತ. ಈ ಮನೇಲಿ ದ್ರಾಕ್ಷಿ ಗೋಡಂಬಿ ಇರ್ಲಿ, ಕಡಲೆ ಬೀಜಕ್ಕೂ ಗತಿ ಇರ್ಲಿಲ್ಲ. ಈಗ ಅದೆಲ್ಲ ಸಿಕ್ಕಿರೋದಕ್ಕೆ ಸಿರಿ ಬಂದು ವಾಲಾಡ್ತಿದ್ದಾಳೆ. ಯಾರೋ ಕೂಗಾಡ್ತಿದ್ರು. ಯಾರ ಮೇಲೆ ಕೂಗಾಡ್ತಿದ್ರು? ಯಾತಕ್ಕೆ ಕೂಗಾಡ್ತಿದ್ರು? ಸಡನ್ ಆಗಿ ಫೋನ್ ಬೇರೆ ಕಟ್ಟಾಗೋಯ್ತು. ರೀ, ನೀವೇನು ಯೋಚನೆ ಮಾಡ್ತಿದ್ದೀರಾ? ಅದು ದೀಪು ಜೊತೆ ಸರಿಯಾಗಿ ಮಾತಾಡಕ್ ಆಗ್ಲಿಲ್ವಲ್ಲ, ಇನ್ನೊಂದ್ಸಲ ಫೋನ್ ಮಾಡ್ಲೋ ಬೇಡವೋ ಅಂತ. ಅಯ್ಯೋ ಕೇಳ್ತಾ ಇದ್ದೀರಲ್ಲ, ಮಾಡ್ರಿ. ನಾವು ಸರಿಯಾಗಿ ಮಾತಾಡಕ್ಕೆ ಆಗ್ಲಿಲ್ಲ ಅವಳ ಜೊತೆ. ಮಾಡೋಣ, ಮಾಡು. ಅವಳೇನಾದ್ರೂ ಫೋನ್ ಎತ್ತದೆ ಹೋದ್ರೆ ಅರ್ಥ ಮಾಡ್ಕೊಂಡ್ಬಿಡು, ನಿನ್ ಮುದ್ದಿನ ಮಗಳು ನಿನ್ ಕೈ ಜಾರ್ ಹೋದ್ಲು ಅಂತ. ಸ್ವಲ್ಪ ಸುಮ್ಮನೆ ಇರ್ತೀಯಾ? ಈ ಮನೇಲಿ ನಿನ್ಗೆ ಹೇಳೋರು ಇಲ್ಲ ಅಂತ ಅನ್ಕೊಂಡಿದ್ಯಾ? ಬಟ್ಟೆ ಹೋಗಿದೆ ಏನ್ ಮಾಡ್ತಿದ್ದೆ? ಅದು ಅಪ್ಪ ಫೋನ್ ಮಾಡಿದ್ರು, ಅದಕ್ಕೆ ಮಾತಾಡ್ತಿದ್ದೆ. ಮಾತಾಡ್ತಿದ್ರೆ ಬಟ್ಟೆನ ನಿಮ್ ತಾತ ಬಂದು ಹೋಗಿತಾರಾ? ಇಲ್ಲ, ನಾನೇ ಮಾಡ್ತೀನಿ. ಯಾಕ್ರಿ, ಏನಾಯ್ತು? ಫೋನ್ ಕಟ್ ಮಾಡ್ತಿದ್ದಾರೆ ಕಣೆ. ಏನಾಯ್ತ್ರಿ? ಮತ್ತೆ ಕಟ್ ಮಾಡ್ಬಿಟ್ಲು ಕಣೆ. ಪ್ಲೀಸ್ ಫೋನ್ ಕೊಡಿ. ಸಡನ್ ಕಟ್ ಮಾಡ್ಬಿಟ್ರೆ ಪೊಲೀಸ್ ಅಪ್ಪ ಗಾಬರಿ ಆಗ್ತಾರೆ. ಬಟ್ಟೆ ತೊಳೆಯೋದ್ ಮುಗಿಯೋವರೆಗೂ ಈ ಫೋನ್ ನಿನಗ್ ಸಿಗಲ್ಲ. ಇದೇ 5 ನಿಮಿಷ ಪಟ್ ಅಂತ ಮಾತಾಡಿ ಟಕ್ ಅಂತ ಬಟ್ಟೆ ಹೋಗ್ಬಿಡ್ತೀನಿ. ಪ್ಲೀಸ್ ಫೋನ್ ಕೊಡಿ. ಒಂದ್ಸಲ ಹೇಳಿದ್ರೆ ನಿನಗೆ ಅರ್ಥ ಆಗೋದಿಲ್ವಾ? ಮದುವೆ ಮಾಡ್ಕೊಂಡು ಎಷ್ಟು ದೂರ ಬಂದಿದ್ದೀನಿ, ನಾನು ಹೆಂಗಿದ್ದೀನಿ ಅಂತ ಅವ್ರಿಗೆ ಆತಂಕ ಇರಲ್ವಾ? ಅಷ್ಟೇ ತಾನೇ, ನಾನು ಹೇಳ್ತೀನಿ ಬಿಡು. ನಿಮ್ ಮಗಳಿಗೆ ಈ ಮನೇಲಿ ಯಾವ ಸ್ಥಾನನೂ ಇಲ್ಲ, ತೊಲಗು ಅಂದ್ರು ತೊಲಗ್ತಾ ಇಲ್ಲ. ವಿಧಿ ಇಲ್ದೆ ಮನೆ ಕೆಲ್ಸಕ್ಕೆ ಇಟ್ಕೊಂಡಿದೀವಿ, ಬಂದು ನಿಮ್ ಮಗಳನ್ನ ಕರ್ಕೊಂಡು ಹೋಗಿ ಅಂತ ನಾನೇ ಕಾಲ್ ಮಾಡಿ ಹೇಳ್ತೀನಿ. ಅಯ್ಯೋ, ನಿಮ್ದಮ್ಮಯ್ಯ ಅಂತೀನಿ. ಇಲ್ಲೇನ್ ನಡೀತಿದ್ಯೋ ಅದು ಪೊಲೀಸ್ ಅಪ್ಪಂಗೆ ಗೊತ್ತಾಗ್ಬಾರ್ದು, ತುಂಬಾ ನೊಂದ್ಕೋತಾರೆ. ಗೊತ್ತಾಗ್ಬಾರು ತಾನೆ? ಹೋಗಿ ಬಟ್ಟೆ ತೊಳಿ. ಅದೇನ್ ನೆಲ ಒರ್ಸೋ ಬಟ್ಟೆ ಅನ್ಕೊಂಡಿದ್ಯಾ? ಅಷ್ಟು ಜೋರಾಗಿ ಗುಚ್ತಿದೀಯಲ್ಲ, ನಿಧಾನವಾಗಿ ಮಾಡು. ಅದೇನದು ಅಷ್ಟು ನಿಧಾನವಾಗಿ ತೊಳಿತಿದೀಯಲ್ಲ?
ಏನ್ ಮಲ್ಗೆ ಹೂವು ಅನ್ಕೊಂಡಿದ್ಯಾ ಮುಟ್ಟಿದ್ರೆ ಬಾಡೋಗೋದಕ್ಕೆ? ಸರಿಯಾಗಿ ತೊಳಿ. ಅಲ್ಲ ನೀವೇ ಏಯ್, ಬಟ್ಟೆ ಹಾಳಾಗ್ಬಾರ್ದು, ನೀಟಾಗೂ ಇರ್ಬೇಕು. ಆಗ್ಲೇ ಈ ಫೋನ್ ನಿನಗ್ ಸಿಗುತ್ತೆ. ಇಲ್ಲ ಅಂದ್ರೆ ಸ್ವಿಮ್ಮಿಂಗ್ ಪೂಲಲ್ಲಿ ಈಜಾಡ್ತಾ ಇರುತ್ತೆ.